ಮೊದಲನೇದಾಗಿ ಹೇಳ್ಬೇಕಂದ್ರೆ ಡ್ಯಾನ್ಸ್ ಮಾಸ್ಟರ್ ಆಗಿದ್ರಿ, ಈಗ ನಿರ್ದೇಶನ ಮಾಡ್ತಾ ಇದ್ದೀರಾ. ಸಿನಿಮಾಲಿ ಏನಿರುತ್ತೆ ಅಂತ ತುಂಬ ಜನ ನನಗೆಲ್ಲರೂ ಕೇಳ್ತಾಯಿದ್ರು. ಬಟ್ ನಾನು ಹೇಳೋಕ್ಕೆ ಇಷ್ಟಪಟ್ಟಿರಲಿಲ್ಲ, ಸ್ಕ್ರೀನ್ ಮೇಲೆ ತೋರಿಸ್ಬೇಕು ಅಂದ್ಕೊಂಡಿದ್ದೆ. ಟೆಕ್ನಿಷಿಯನ್ ಆಗಿ ನನಗೊಂದು ಡ್ರೀಮ್ ಇತ್ತು. ನಾನು ಗಣೇಶ್ ಸರ್ ಜೊತೆ ವರ್ಕ್ ಮಾಡಬೇಕಾದ್ರೆ ಅವರಲ್ಲಿರೋ ಒಂದು ಸ್ಟೈಲು, ಅವರಲ್ಲಿರೋ ಒಂದು ಆ ಫೋರ್ಸು ನಾನು ತುಂಬ ಸತಿ ಅಬ್ಸರ್ವ್ ಮಾಡ್ತಾ ಇದ್ದೆ. ಅದನ್ನು ನಾನು ತೋರಿಸ್ಬೇಕು ಸ್ಕ್ರೀನ್ ಮೇಲೆ ಅಂತ ಅಂದ್ಕೊಂಡೆ. ಬಟ್ ಇದು ಫಸ್ಟ್ ಟೈಮ್ ನಾನು ತೋರಿಸ್ತಾ ಇದ್ದೀನಿ. ಇನ್ನೂ ತುಂಬ ಸ್ಟಫ್ ಇದೆ ನಮ್ಮ ಸಿನಿಮಾದಲ್ಲಿ. ನೆಕ್ಸ್ಟು ಇಮ್ಮಿಡಿಯೇಟಾಗಿ ಇನ್ನೊಂದಷ್ಟು ಸ್ಟಫು ನಾವು ರಿಲೀಸ್ ಮಾಡ್ತಾ ಇದ್ದೀವಿ. ಬಟ್ ಇದು ಓಪನಿಂಗು, ಇದೆಲ್ಲ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಮೊದಲನೇದಾಗಿ ಸಿನಿಮಾ ಕತೆ ಅಂತ ಏನಾದರೂ ಹೇಳಬೇಕು ಅಂದರೆ, ಒಂದು ಹೀರೋ ಅವರು ಕನೆಕ್ಟ್ ಆಗಿರೋ ಏನೇನೋ ಒಂದು ಅಂಶ ಇರುತ್ತೆ, ಅದನ್ನೆಲ್ಲ ಅವ್ರು ಯಾವ ಥರ ರೀಕಾಲ್ ಮಾಡ್ಕೊತಾರೆ ಅನ್ನೋದೇ ಈ ಸಿನಿಮಾದೊಂದು ಕತೆ. ಬಟ್ ಗಣೇಶ್ ಸರ್ನ ಎಷ್ಟು ನಾವು ರೊಮ್ಯಾಂಟಿಕ್ ಹೀರೋ ಆಗಿ ನೋಡಿದ್ದೀವೋ ಅಷ್ಟೇ ರೊಮ್ಯಾಂಟಿಕ್ ಹೀರೋ ಆಗಿ ಅಷ್ಟೇ ಫನ್ನಾಗಿ ಇರ್ತಾರೆ. ಬಟ್ ಅವ್ರದ್ದೇ ಅಂತ ಒಂದು ಹೊಸ ಸ್ಟೈಲು ಇದರಲ್ಲಿ ರಿವೀಲ್ ಮಾಡಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಗಣೇಶ್ ಸರ್. ಆಮೇಲೆ ನನಗೆ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡಬೇಕಾದ್ರೆ ನನ್ನಲ್ಲಿರೋ ಒಂದು ಕಲೆ ಗುರುತಿಸಿ ಕೃತಿ ಮೇಡಮು, ವಿಜಯ ಮೇಡಮು, ನಮ್ಮೆಲ್ಲರಿಗೂ ಬಾಸು TG ವಿಶ್ವಪ್ರಸಾದ್ ಸರು, ಅವರು ನನಗೆ ಈ ಥರ ನೀವು ಮಾಡ್ಬೋದು, ನಿಮ್ಮ ಹತ್ರ ಟ್ಯಾಲೆಂಟ್ ಇದೆ ಅಂತ ಗುರುತಿಸಿ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ವಿಶ್ವ ಸರ್ ಇವತ್ತು ಬಂದಿಲ್ಲ, ನೆಕ್ಸ್ಟು ಫಂಕ್ಷನ್ಗೆ ಇಮಿಡಿಯೇಟ್ ಬರ್ತಾರೆ. ಥ್ಯಾಂಕ್ ಯು ಸೋ ಮಚ್ ವಿಶ್ವ ಸರ್ಗೂ ಎಲ್ಲರಿಗೂ. ಮತ್ತು ಮಾಧ್ಯಮ ಗುರು ಹಿರಿಯರು ಅಂತಲೇ ಹೇಳ್ತೀನಿ, ಯಾಕಂದರೆ ಅವ್ರ ಮುಂದೆ ನಾನು ಚಿಕ್ಕ ವಯಸ್ಸಿಂದ ಬೆಳೆದು ಬಂದಿರೋದು. ಮಾಧ್ಯಮ ಗುರು ಹಿರಿಯರಿಗೂ ಮತ್ತು ವೇದಿಕೆ ಮೇಲಿರುವಂಥ ರಂಗಣ್ಣ ರಘು ಸರ್ ಆಗಲಿ, ಸಾಧು ಸರ್ ಆಗಲಿ, ರವೀಂದ್ರನಾಥ್ ಸರ್ ಆಗಲಿ, ಇವರೆಲ್ಲ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ನಾನು ಡ್ಯಾನ್ಸರ್ ಆಗಿದ್ದು, ಅಸಿಸ್ಟೆಂಟ್ ಕೊರಿಯೋಗ್ರಾಫರ್ ಆಗಿದ್ದು, ಕೊರಿಯೋಗ್ರಾಫರ್ ಆಗೋವರೆಗೂ ನನ್ನ ಇಲ್ಲಿವರೆಗೂ ತೊಗೊಂಬಂದಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು ಸೋ ಮಚ್. ಮುಂದೆ ಇನ್ನೂ ಒಂದಷ್ಟು ಕಂಟೆಂಟ್ ಇದೆ, ಬಿಡ್ತೀವಿ. ಹೇಳೋದಕ್ಕಿಂತ ಜಾಸ್ತಿ ನಿಮಗೆ ತೋರಿಸ್ಕೊಂಡು ಹೋಗ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಕ್ವೆಶನ್ಸ್? ಓಕೆ, ಫೈನ್. ಈಗ ಅವ್ರು ಹೇಳಿದ್ರು ನಮ್ಮೆಲ್ಲರಿಗೂ ಬಾಸು ಅಂತ, ನಿರ್ಮಾಪಕರನ್ನ ಸ್ಮರಿಸ್ಕೊಂಡು. ಕಾರಣಾಂತರಗಳಿಂದ ಅವ್ರು ನಮ್ಮ ಜೊತೆಯಾಗಿಲ್ಲ. ಅವರಿರೋದು ಇಡೀ ಫ್ಯಾಮಿಲಿ US ಅಲ್ಲಿ. ಅವರ ಮಗಳು ಕೂಡ ನಿರ್ಮಾಪಕಿಯೇ. ನಮ್ಮ ಕೃತಿ ಪ್ರಸಾದ್ ಅವರು ಬಾರ್ನ್ ಆ್ಯಂಡ್ ಬ್ರಾಟ್ ಅಪ್ ಇನ್ US ಆದರೂ ಕೂಡ ಭಾರತದ ಮೇಲೆ ಮತ್ತು ಹುಟ್ಟಿರುವಂಥ ನಾಡು ಕರ್ನಾಟಕದ ಮೇಲೆ ಹೆಚ್ಚು ಅಭಿಮಾನ ಇರುವಂಥದ್ದು. ಅಧ್ಯಕ್ಷ ಇನ್ ಅಮೆರಿಕಾ ಆದ ನಂತರ ಇದು 49ನೇ ಸಿನಿಮಾ. ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ಆಲ್ ದ ವೆರಿ ಬೆಸ್ಟ್ ಮ್ಯಾಮ್, ಆ್ಯಂಡ್ ವಿ ಆರ್ ವೆರಿ ಪ್ರೌಡ್ ಆಫ್ ಯು. ಯು ಹ್ಯಾವ್ ನೆವರ್, ಯು ಆ್ಯಂಡ್ ಯುವರ್ ಫ್ಯಾಮಿಲಿ ಹ್ಯಾವ್ ನೆವರ್ ಫರ್ಗಾಟನ್ ದಿ ರೂಟ್ಸ್. ಯು ಹ್ಯಾವ್ ಕಮ್ ಬ್ಯಾಕ್ ಆಲ್ ದ ಟೈಮ್. ಸೊ ವಾಟ್ ಯು ಸೇ ಅಬೌಟ್ ದ ಮೂವಿ? ಪ್ಲೀಸ್ ಅಡ್ರೆಸ್ ದಿ ಗ್ಯಾದರಿಂಗ್. ಅವ್ರು ಅಲ್ಲೇ ಹುಟ್ಟು ಬೆಳೆದಿರೋದ್ರಿಂದ ಕನ್ನಡ ಬರೋದಿಲ್ಲ, ಇಂಗ್ಲೀಷ್ನಲ್ಲಿ ಮಾತಾಡಲಿದ್ದಾರೆ. ಮ್ಯಾಮ್, ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಕ್ಷಮೆ ಇರಲಿ. ಈಗ ನೆಕ್ಸ್ಟ್ ಸೂಪರ್ ಮ್ಯಾಮ್. ನಾನೇ ಅಂಡರ್ ಎಸ್ಟಿಮೇಟ್ ಮಾಡಿಬಿಟ್ಟೆ, ಸಾರಿ ಮ್ಯಾಮ್. Thank you to the entire media and fans for coming here today. Pinaka is about storytelling of Lord Shiva with grand visuals and high VFX, and we are so excited and happy to be showing you the teaser today. Please do support us and go watch the film on October 2nd. Thank you. Release date ಹೇಳ್ಬಿಟ್ರು ಮ್ಯಾಮ್. ಸೂಪರ್. October 2nd is the release date. Thank you so much ಮ್ಯಾಮ್. ಆ್ಯಂಡ್ ಇವರಿಗೆ ಬೆನ್ನೆಲುಬಾಗಿ ನಿಂತಿರುವಂಥದ್ದು, ಮತ್ತು ಮೇಡಮ್ ಕೂಡ ಆ್ಯಕ್ಟ್ ಮಾಡಿದ್ದಾರೆ ಸಿನಿಮಾನಲ್ಲಿ, ಪ್ರೊಡ್ಯೂಸರ್ ಅಂತ ಕೇಳ್ಪಟ್ಟೆ. ಸೊ ಶಿ ಹ್ಯಾಸ್ ಆಲ್ಸೋ ಡಾನ್ಸ್ಡ್ ಇನ್ ದ ಮೂವಿ ಅಂತ. ಮಲ್ಟಿ ಟ್ಯಾಲೆಂಟೆಡ್. ಗಾಡ್ ಬ್ಲೆಸ್ ಯು ಮ್ಯಾಮ್. ಓವರ್ ಟು ವಿಜಯ ರಾಜೇಶ್ ವಾಟ್ ನಾಟ್. ಶಿ ಈಸ್ ಅ ಕ್ರಿಯೇಟಿವ್ ಹೆಡ್, ಎಕ್ಸಿಕ್ಯೂಟಿವ್ ಪ್ರೊಡ್ಯೂಸರ್. ಸೊ ಓವರ್ ಟು ಯು. ಎಲ್ಲರಿಗೂ ನಮಸ್ಕಾರ. ಈ ಫಿಲಿಮ್ ಮಾಡಬೇಕು ಅಂತ ಫಸ್ಟ್ ಅಂದ್ಕೊಂಡಿರೋವಾಗ, ಫಸ್ಟ್ ಗಣೇಶ್ ಸರ್ ಜೊತೆ ಮಾಡಬೇಕು ಅಂತ me and my brother, both of us went to his house. ಅಲ್ಲಿ ಮಾತಾಡ್ತಾ ಇರೋವಾಗ ಸರ್ ಎಕ್ಸ್ಪ್ರೆಸ್ ಪೀಪಲ್ ಮೀಡಿಯಾ ಫ್ಯಾಕ್ಟ್ರಿಯಿಂದ ಅವಾಗ ರಿಲೀಸ್ ಆಗಿರೋ ಕಾರ್ತಿಕೇಯ 2 ಮೂವಿ ಮೇಲೆ ಹಿ ಶೋಡ್ ದ ವೇ ದ ಮೂವಿ ಈಸ್ ಬೀಂಗ್ ಟೇಕನ್ ಆ್ಯಂಡ್ ದ ಕನೆಕ್ಟಿವಿಟಿ ವಾಟ್ ಹಿಸ್ ಚಿಲ್ಡ್ರನ್ ಹ್ಯಾಡ್ ಟುವರ್ಡ್ಸ್ ದಟ್ ಮೂವಿ. ಅದು
ಎಷ್ಟು ಸತಿ ಹಾಕಿದ್ರು ವಿಹಾನ್ ದೆನ್ ಲೈಕ್ ಯುವರ್ ಡಾಟರ್ ಬೋತ್ ಆಫ್ ದೆಮ್ ದೇ ಯೂಸ್ ಟು ಲವ್ ಇಟ್ ಸೋ ಮಚ್. ಆ್ಯಂಡ್ ನಮ್ಮ ಸಂಸ್ಕಾರ, ನಮ್ಮ ಮೈಥಾಲಜಿ, ಇದನ್ನ ಸಿನಿಮಾ ಮೂಲಕ ಅಷ್ಟು ಚೆನ್ನಾಗಿ ತೋರಿಸಿರೋದನ್ನ ನೋಡಿ ಅವ್ರು ತುಂಬ ಖುಷಿಪಟ್ಟರು. ವೈ ನಾಟ್ ವಿ ಮೇಕ್ ಸಮ್ ಕೈಂಡ್ ಆಫ್ ಎ ಮೂವಿ ಇನ್ ಕನ್ನಡ ಲೈಕ್ ದಟ್ ಅಂತ ಅಲ್ಲಿಂದ ಸ್ಟಾರ್ಟ್ ಆಯಿತು ಈ ಮೂವಿ ಥಾಟ್ ಹೇಗೆ ಮಾಡಬೇಕು ಅಂತ ಈ ಒಂದು ಪ್ರಯತ್ನ ಮಾಡಿದ್ದೀವಿ. ಇದು ಯಾವ ರೀತಿ ಮುಂದೆ ಹೋಗಿದೆ ಅಂದರೆ ನಾವು ಅಂದ್ಕೊಂಡಿಲ್ಲ, ಹೋಗ್ತಾ ಹೋಗ್ತಾ ವಿ ಟುಕ್ ಇಟ್ ಟು ದಿಸ್ ಲೆವೆಲ್ ಆ್ಯಂಡ್ ಟುಡೇ ವಿ ಆರ್ ವೆರಿ ಹ್ಯಾಪಿ ಟು ಬ್ರಿಂಗ್ ಇಟ್ ಫಾರ್ವರ್ಡ್ ಇನ್ ಫ್ರಂಟ್ ಆಫ್ ಯು ಪೀಪಲ್. ತುಂಬ ಖುಷಿ ಆಗ್ತಾ ಇದೆ ನೋಡ್ತಾ ಇದ್ರೆ ಇವಾಗ. ಸರ್, ಆಲ್ ಅವರ್ ಡ್ರೀಮ್ಸ್ ವಿ ಕ್ಯಾನ್ ಸಿ ಇಟ್ ಟುಡೇ ಹಿಯರ್ ಆನ್ ದ ಸ್ಕ್ರೀನ್. ವಿ ಆರ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ಸೊ I'm so excited, that's it. Yeah, and ಯಾವುದೇ ಮಾಡಿದ್ರೂ ಲೈಕ್ ಸಪೋರ್ಟ್ ಇಲ್ಲದೆ ಅಂತೂ ಕಂಪ್ಲೀಟ್ ಮಾಡೋದಕ್ಕೆ ಆಗಲ್ಲ. ಸೊ ಈ ಮೂವಿ ಇಲ್ಲಿ ತನಕ ಬಂದಿದೆ ಅಂದರೆ ಎಲ್ಲ ಆರ್ಟಿಸ್ಟ್ ಇಲ್ಲಿ ಕೂತಿರೋರು ಒಬ್ಬೊಬ್ಬರು ದೇ ಸ್ವೆಟ್ ಆ್ಯಂಡ್ ಬ್ಲಡ್, ಹೌ ವಿ ಹ್ಯಾವ್ ಪುಟ್ ಇಟ್ ಇನ್ ದ್ಯಾಟ್. ಆಲ್ಮೋಸ್ಟ್ 40 days ತನಕ ಮಾಡಿದ್ದೀವಿ ಇದು ಕಂಟಿನ್ಯೂಸ್ ಒಂದು ಸ್ಟ್ರೆಚ್ನಲ್ಲಿ ಫ್ಲ್ಯಾಶ್ ಬ್ಯಾಕ್ ಎಪಿಸೋಡ್ನ. ಆ್ಯಂಡ್ ದಟ್ ಟು ಇನ್ ದ ಹಾಟ್ ಸಮ್ಮರ್ ವಿ ಸ್ಟಾರ್ಟೆಡ್ ಆ್ಯಂಡ್ ವಿ ವರ್ ಡೂಯಿಂಗ್ ದಿಸ್. ಬಟ್ ಯಾರೂ ಟೆಂಪ್ರೇಚರ್ ಹೀಗಿದೆ, ಇದು ಹೇಗೆ ಮಾಡಬೇಕು, ಅದು ಇದು ಏನೂ ಇಲ್ಲ. ಬಟ್ ವಿತಿನ್ ದಟ್ 40 days ಪೀರಿಯಡ್ನಲ್ಲಿ ವಿ ಸಾ ಆಲ್ ದ ಕ್ಲೈಮ್ಯಾಟಿಕ್ ಕಂಡೀಷನ್ಸ್ ದೇರ್. ಹೆವಿ ರೈನ್ಸ್ ನೋಡಿದ್ದೀವಿ, ದೆನ್ ಆಲ್ ಆಫ್ ದಟ್. ಬಟ್ ಎಲ್ಲರದು ಒಂದೇ ಇದು ಏನಂದರೆ ವಿ ಆರ್ ಡೂಯಿಂಗ್ ಸಮಥಿಂಗ್ ಡಿಫ್ರೆಂಟ್, we have to do it really good. ಅದೊಂದೇ ಇತ್ತು. ಸೊ we all of us have given our heart and soul in this. So now it is in your hands, especially ಪ್ರೇಕ್ಷಕರು ಮತ್ತು ಮಾಧ್ಯಮ. ನಿಮ್ಮ ಸಪೋರ್ಟ್ ಇಲ್ಲದೆ ನಾವು ಮುಂದೆ ಎಲ್ಲಿಗೂ ಹೋಗೋಕ್ಕಾಗಲ್ಲ. ಸೊ ಐ ರಿಕ್ವೆಸ್ಟ್ ಆಲ್ ಆಫ್ ಯು ಟು ಗಿವ್ ದಟ್ ಸಪೋರ್ಟ್ ಆ್ಯಂಡ್ ಟೇಕ್ ಇಟ್ ಫಾರ್ವರ್ಡ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಇನ್ನು ನೆಲ